ಈ ತತ್ವದಲ್ಲಿ ಏನಾದರೂ ನೀನು ಅಥವಾ ನಿನ್ನ ಮಕ್ಕಳು ನಿನ್ನ ಮನೆಯವರು ಯಾರೇ ತಪ್ಪು ನಡೆದ್ರಂದ್ರ ಏನಂತಿ? ಯಪ್ಪ ನೀವು ಹೆಂಗಂತೀರೋ ಹಂಗೆ ನಡ್ಕೋತೀವಪ್ಪ ನೀವು ಹೆಂಗಂತೀರೋ ಹಂಗೆ ನಡ್ಕೋತೀವಿ. ಈ ಭವದ ತೊಡಕಿನಾಗ ಬಿದ್ದು ನಾನೂ ಭವಗೆಟ್ಟಿದ್ದೆ. ನಾನು ನಿಮ್ ಸೇವೆ ಮಾಡ್ತೀನಿ. ಅಂಗಕ ಆಚಾರ ಇರಬೇಕು, ಮನಕ ವಿಚಾರ ಇರಬೇಕು, ಆತ್ಮಕ ಅರಿವು ಇರಬೇಕಂತ ತಿಳಿಸಿಕೊಟ್ಟಂತ ಗುರುವಿನ ಪಾದಕ್ಕೆ ನಾನು ಭ್ರಮಣನಾಗಿ ಹಿಂದಿನಿಂದ ಅಂಗಕ ಆಚಾರ ಕೊಟ್ಟು ಮನಕ ವಿಚಾರ ಕೊಟ್ಟು ತಮ್ಮ ಪಾದದಲ್ಲಿ ನಾನು ಭ್ರಮರನಾಗಿರುತ್ತೇನೆ ತಂದೆ, ಭ್ರಮರನಾಗಿರುತ್ತೇನೆ. ಅಂದ್ರೆ ನೀನು ಆತ, ಅವನು ಆತ, ನೀನು ಆತಿ, ಮೂವರು ನನ್ನ ಶಿಷ್ಯರ ಆಚೆ. ಹೌದೇನು? ಬಹಳ ಸಂತೋಷನೋ, ಬಹಳ ಸಂತೋಷ. ಅಪ್ಪೋರೆ ಒಂದು ಮಾತು ಕೇಳೋದಿತ್ತಪ್ಪ. ಜನ ಅಂತಾರ, ನಾ ಅಲ್ಲ. ಏನಂತಾರು? ಅಪ್ಪೋರೆ ಗಾಂಜಾ ಸೇದಿ ಬಂಗಾರ ತೆಗಿತಾನಂತ ಸುಳ್ಳು ಹೇಳ್ತಾನ ಮುತ್ಯ. ಅವ ಒಬ್ಬ ಢೋಂಗಿ ಸಾಧುವನಂತಾರಪ್ಪ ಈ ಜನ. ನನಗೆ ಕ್ಷಮಿಸ್ಬಿಡ್ರಪ್ಪ. ಏನಂತಾರ? ಢೋಂಗಿ ಸಾಧು ಗಾಂಜಾ ಸೇರ್ತಾನ, ಸುಳ್ಳು ಹೇಳ್ತಾನ ಅಂತ ಜನ ಅಂತಾರ. ನೀನನ್ನ ಕಟ್ಟಿದಲ್ಲ, ಏ ನೀನಲ್ಲ, ಇವನಲ್ಲ, ಯಾರು ಅಲ್ಲ. ಅವನ್ನ ಅನ್ನ ಕಚ್ಚಾನ ಈ ನನ್ನ ಅಕ್ಕ. ಅಪ್ಪ ಬತ್ತಲ ಬಸವೇಶ ಮಂದಿ ಬಾಯಿಂದ ನೋಡಿಸ್ತಿದೇನಪ್ಪ ನನಗ. ನನ್ನ ಇದು ನಾನೇ ಓದಿಸ್ತಾ ಇದೆ ಅಂತ ಕಾಣ್ತಾ ಇದೆ. ಅದಕ್ಕೆ ಅವರ ಬಾಯಿಂದ ಹೇಳಕ್ ಹಚ್ಚಿದೆಯಪ್ಪ, ಅವ್ರ ಬಾಯಿಂದ ಹೇಳಕ್ ಹಚ್ಚಿದಿ. ಕಳವಿ ನಾಟಕ ಕ್ಷೇತ್ರವನ್ನು ನನ್ನಿಂದ ದೂರ ಆಗಲೇಬೇಕು, ದೂರ ಆಗಲೇಬೇಕು. ಒಳಗಿನ ಕಣ್ಣನ್ನು ತಿಳಿಸಿದೆಯೋ, ನೀತಿಯ ಮರ್ಮವ ತಿಳಿಸಿದೆಯೋ, ಮನೆಯೆಂಬ ಭಾವ ನಾಶವಾಯಿತು, ನೀನೆಂಬ ನೀತಿ ನಿಜವಾಯಿತು. ಹೇ ಕೃಷ್ಣ ಸಂಪನ್ನ ನಾಶವಾಯಿತು, ಎಂಬ ನಿಜವಾಯಿತು. ಹೇಳಿದ ನೀತಿಯ ಕೇಳದೆ ಹೋದೆ, ಹೇಳಿ ನಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದೆಯಂತೆ ನಂಬಿದೆನಯ್ಯ ಶಾಶ್ವತನನ್ನು. ಎಲ್ಲ ಸುಳ್ಳು, ಎಲ್ಲವೂ ಸುಳ್ಳು, ತಿಳಿದೆನು ಇಂದು ನೀನು ಸತ್ಯ, ನಾನು ಮಿಥ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೆ ಎಂಬ ನೀತಿ
ನಿಜವಾಯಿತು ಮುಳ